ದಾವಣಗೆರೆಯ ಜಿಲ್ಲೆಯ ಬಿಜೆಪಿಯಲ್ಲಿ ಭಿನ್ನಮತವನ್ನ ಶಮನ ಮಾಡಿಕೊಳ್ಳುವುದಕ್ಕೆ ಹೈಕಮಾಂಡ್ ನಾಯಕರು ಇವತ್ತು ಮುಂದಾಗ್ಬಿಟ್ಟಿದ್ದಾರೆ. ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಕೂಡ ಇವತ್ತು ಸಂಧಾನ ಸಭೆಯನ್ನು ಮಾಡ್ತಾರೆ. ಸಿದ್ದೇಶ್ವರು, ಬಿಪಿ ಹರೀಶ್ ಅವರ ಬಣ ಜೊತೆಯಲ್ಲಿ ರೇಣುಕಾಚಾರ್ಯವರ ಬಣ ಜೊತೆ ಇವತ್ತು ಸಂಧಾನ ಸಭೆಯನ್ನ ಮಾಡಿಬಿಡ್ತಾರೆ. ಈ ನಡುವೆ ಭಿನ್ನಮತ ಇದೆ, ಸರಿಪಡಿಸ್ಕೊಳ್ತೀವಿ ಅಂತ ವಿಜೇಂದ್ರ ಅವರು ಬಹಿರಂಗವಾಗಿ ಹೇಳಿದ್ರು. ಜೊತೆಯಲ್ಲಿ ಬೈ ಎಲೆಕ್ಷನ್ ಆಕಾಂಕ್ಷಿಗಳ ವಿಚಾರವಾಗಿಯೂ ಕೂಡ ಸಭೆಯನ್ನು ಮಾಡಿ ಇವತ್ತು ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂತ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ಇವತ್ತು ದಾವಣಗೆರೆಗೆ ಬಂದಿದ್ದೇನೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂತು ಖಂಡಿತ ಅದನ್ನ ಬಗೆಹರಿಸ್ತೇವೆ. ಇದನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅಭ್ಯರ್ಥಿ ಘೋಷಣೆ ಯಾವಾಗ? ಚುನಾವಣೆ ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆ ಆಗಿಲ್ಲ. ಆಮೇಲೆ ಕೂತು ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದ್ದಾವೆ ಅವನು ಕೂಡ ಸರಿಪಡಿಸ್ಬೇಕು. ಎಷ್ಟು ಜನ ಆಕಾಂಕ್ಷಿಗಳ ಜೊತೆ? 8-10 ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4-5 ಜನ ಭೇಟಿನೂ ಕೂಡ ಆಗಿದ್ದೇವೆ. ನಾನು ಹೇಳಲ್ಲ, ನಾನು ರೇಣುಕಾಚಾರ್ಯ ಅಲ್ಲ, ಗೊತ್ತಾ? ನಾನು ಹೇಳಲ್ಲ. ನಾನೇನು ಕೂಡ ರಾಜ್ಯದ ನಾಯಕರು ಮಾತ್ರ ರಾಷ್ಟ್ರ ನಾಯಕರು ಚರ್ಚೆ ಮಾಡಿ ಮಾತಾಡೋದೇ ಹೊರತು ಮಾಧ್ಯಮಕ್ಕೆ ಕೊಟ್ಟು ಹೊರ ಅಂತ ಸಾಧ್ಯ. ಸರ್, ಈಗ ಉಚ್ಚಾಟನೆ ಏನಾದರೂ ಇದು ಮಾಡಿದ್ರೆ ಸರ್ ಮೀಟಿಂಗಲ್ಲಿ? ಇಲ್ಲ, ಮತ್ತೆಲ್ಲ ಕಾರ್ಯಕರ್ತರೆಲ್ಲ ಘೋಷಣೆ ಕೂಗ್ತಾ ಇದ್ರಲ್ಲ ಸರ್? ಸರ್, ನಿಮ್ಮನ್ನು ಸಭೆ ಕರ್ಕೊಂಡೇ ಬರ್ತೀನಿ ಅಂತೇಳಿ ವಿಜೇಂದ್ರ ಅವ್ರು ಬಂದಿದ್ರು. ವಿಸ್ತಾರಕರ ಸಭೆ ಕರ್ಕೊಂಡು ಬರ್ತೀನಿ ಅಂತ. ಅಲ್ಲ, ನೀವು ಹೋಗ್ಲಿಲ್ಲಲ್ಲ ಸರ್? ಅಂದ್ರೆ ಇವತ್ತು ಬಾ ಅಂತಂದ್ರೆ ಬಿಟ್ಟು ಹೆಂಗಪ್ಪ? ಅದೇ ಒಂದು ರೀತಿಯಾಗಿ ದಾವಣಗೆರೆಯ ಬಿಜೆಪಿಯಲ್ಲಿ ಒಳಬೇಗುದೇ ಇತ್ತು. ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಆ ಬಿಸಿ ತುಪ್ಪ ಸುರಿದ್ರು. ಈಗ ಅದು ಸ್ಫೋಟ ಆದಂತ ಕಾಣಿಸ್ತಾರೆ. ಸರಿಯಾಗಿ ನಿನ್ನೆ ರೇಣುಕಾಚಾರ್ಯ ಅವರ ಬರ್ತ್ಡೇ ನೆಪದಲ್ಲಿ ಇವರೇನು 5-6-7 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಕೊಂಡು ಕೂತ್ಕೊಂಡ್ರು. ರಾಧಾಮೋಹನ್ ದಾಸ್ ಏನು ಮಾಡಿದ್ದಾರೆ ಇವತ್ತು, ಆ ಬೆಂಕಿಯನ್ನು ಶಮನ ಮಾಡೋದಕ್ಕೆ ಹೋಗಿದ್ದಾರೆ. ಬೆಂಕಿನ ಆರಿಸೋದಕ್ಕೆ ಹೋದ್ರು. ಬಟ್ ಯಾವ ಕಾಲಕ್ಕೂ ನಿಲ್ಲದ ಪರಿಸ್ಥಿತಿ ತಂದು ಇಟ್ಕೊಂಡಂಗಿದ್ದಾರೆ ಅವರು. ಹೌದು. ಯಾಕಂದ್ರೆ ಈಗಾಗಲೇ ಸಿದ್ದೇಶ್ವರ್ ಅವ್ರೇನು ಉರಿಯಲ್ಲಿ ಮಾತಾಡ್ತಾ ಇದ್ರು, ಈ ಉರಿ ಹತ್ಕೊಂಡಿದ್ದು ಈಗಲ್ಲ. ಹೌದು. ಯಾವಾಗ ಯಡಿಯೂರಪ್ಪ ಮತ್ತು ಅಪ್ಪ ಮಗನ ವಿಚಾರದಲ್ಲಿ ಅವರುಗಳು ಯತ್ನಾಳು, ಹರೀಶು ಎಲ್ಲ ಹೋಗಿ ಅವ್ರೇನು ಮಾತಾಡ್ತಾ ಇದ್ರು, ಅದರ ವಿರುದ್ಧ ಧೋರಣೆ ಇವ್ರು ತೋರಿದಾಗೆಲ್ಲ, ಇವ್ರಿಗೆ ಚಾಟಿ ಬೀಸಿದಾಗೆಲ್ಲ ಅವ್ರಿಗೆ ಮತ್ತೆ ಎದ್ದೆದ್ದು ಬರ್ತಾ ಇದ್ರು, ಹೇಳ್ತಾ ಇದ್ರು. ಸೊ ನಿನ್ನೇನ ರೇಣುಕಾಚಾರ್ಯ ಬರ್ತ್ಡೇ ವಿಚಾರದಲ್ಲಿ ಇವ್ರು ಮಾತಾಡಿದ ರೀತಿ ಅವರು ಘೋಷಣೆ ಮಾಡಿರೋದು ಏಕಾಏಕಿ, ಅದು ಕೂಡ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡು ಅವರು ರಾಧಾಮೋಹನ್ ದಾಸ್ ಅಲ್ಲಿಗೆ ಹೋಗಿ ಅಂತ ಏನು ಶಮನ ಮಾಡೋ ಪ್ರಯತ್ನ ಮಾಡಿದ್ರು. ಆಗೋ ರೀತಿ ಅವ್ರಿಗೆ ಏನೂ ಕಾಣಿಸ್ತಾ ಇಲ್ಲ. ಇವರು ಸಿದ್ದೇಶ್ವರ್ ಮಾತಾಡ್ತಾ ಇರೋದು ನೋಡಿದ್ರೆ ನಾನು ಸ್ಟೇಟ್ಮೆಂಟ್ ಕೊಡೋ ಲೆಕ್ಕಕ್ಕಿಲ್ಲ ಅಂತ ಹೇಳಿ. ಆದರೆ ಅವ್ರ ಒಳಗಡೆ ಇರುವ ಬೇಗುದಿ ಅಲ್ಲಿ ಕಾಣಿಸ್ತಾ ಇದೆ. ಅವ್ರು ಹೇಳ್ದಂಗೆ ನಾನು ಬಂದು ಇಲ್ಲಿ ಹೇಳೋಕ್ಕಾಗೋದಿಲ್ಲ, ಪಕ್ಷನಿಷ್ಠ ನಾನು, ಪಕ್ಷದ ಮೇಲೆ ಗೌರವ ಇದೆ ಅನ್ನೋ ನಿಟ್ಟಲ್ಲಿ ಮಾತಾಡಿದ್ರು. ಸಂತೋಷವಾಗಿ ಅವ್ರು ಯಾವ ಕಾಲಕ್ಕೂ ಕಾಣಿಸ್ಕೊಂಡಿಲ್ಲ. ವಿಜೇಂದ್ರ ಹೇಳೋ ಪ್ರಕಾರ ಭಿನ್ನಮತ ನಮ್ಮಲ್ಲಿ ಇದೆ ಅನ್ನೋದನ್ನ ಹೇಳ್ಕೊಂಡ್ರು. ಭಿನ್ನಮತ ಇದೆ ಅನ್ನೋದನ್ನ ಹೇಳ್ಕೊಂಡ್ರು. ಸಿದ್ದೇಶ್ವರಲ್ಲಿ ನಮಗೆ ಭಿನ್ನಮತ ಇದ್ರು ನಾನು ಬೀದಿ ಬದಿಯಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ರೇಣುಕಾಚಾರ್ಯ ಅಲ್ಲ ಅಂತ ರೇಣುಕಾಚಾರ್ಯನ ಬೀದಿಗೆ ತಂದು ನಿಲ್ಸಿದ್ರು. ಆ ಮಾತಲ್ಲೇ ತಂದು ನಿಲ್ಸಿ ಮಾತಾಡಿದೆ. ಅಸಮಾಧಾನ ಹೊರಗಾಕಿದ್ರು. ಅವ್ರನ್ನ ಹೇಳೋದಿಲ್ಲ ಅಂತ ಹೇಳಿದ ತಕ್ಷಣಕ್ಕೆ ಅವ್ರು ತಗೊಂಬಂದು ನಿಲ್ಸ್ಕೊಂಡು ಮಾತಾಡ್ದಂಗೆ ಆಯ್ತು. ಇದೆಲ್ಲ ನೋಡ್ತಾ ಇದ್ರೆ ದಾವಣಗೆರೆಯಲ್ಲಿ ಅಂದ್ರೆ ಇನ್ನೂ ಅಧಿಕಾರಕ್ಕೆ ಬರದೇ ಇರುವಂತವ್ರು ಚುನಾವಣಾ ಪೂರ್ವದಲ್ಲೇ ಈ ರೀತಿ ಕಚ್ಚಾಟಗಳು, ಹೊಡೆದಾಟಗಳು, ಮಾತಿಗೆ ಮಾತು ಇಷ್ಟೆಲ್ಲ ಮಾಡ್ಕೊಂಡು ಕೂತಿರೋರು ಇವ್ರನ್ನ ಅಧಿಕಾರಕ್ಕೆ ತರಬೇಕಂತ ಜನ ಯೋಚನೆ ಮಾಡ್ತಾರೆ. ಈಗಿರುವವ್ರದ್ದು ಒಂದು ಕಡೆ ಆದ್ರೆ ಇವ್ರದ್ದು ಒಂದು ಲೆಕ್ಕ ಆದ್ರೆ ಈ ದಾವಣಗೆರೆಯಲ್ಲಿ ಏನು ನಡೀತಾ ಇದೆ, ಯಡಿಯೂರಪ್ಪ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟ್ ಲೆಕ್ಕಾಚಾರದಲ್ಲಿ ಹೋದ್ರೆ ಮಣ್ಣಿನ ಏನು ಸ್ಟೇಟ್ಮೆಂಟ್ ಇತ್ತು ಅವ್ರದ್ದು, ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಯಡಿಯೂರಪ್ಪನವರು ಕೂಡ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮುಳುವಾದ್ರ, ಅವರ ಮಾತುಗಳು ಮುಳುವಾಯ್ತಾ? ರಾಧಾಮೋಹನ್ ದಾಸ್ ತಣ್ಣಗೆ ಮಾಡಕ್ಕೆ ಬಂದಿದ್ರು ಕೂಡ ಇದು ಅಷ್ಟು ಈಸಿಯಾಗಿ ಇದ್ರ ಲೆಕ್ಕಕ್ಕಿಲ್ಲ, ಬರೋದಿಲ್ಲ. ಇದು ತಹಬದಿ ಬರೋ ಥರ ಕಾಣಿಸ್ತಾ ಇಲ್ಲ ಇದು. ಯಾಕಂದರೆ ಈಗ ಯತ್ನಾಳ್ ಅವ್ರನ್ನ ಹೊರಗಿಟ್ಟು ಅಲ್ಲಿ ಒಂದು ಆ ಬಣದ ಕೆಂಗಣಿ ಗುರಿಯಾಗಿತ್ತು. ರೆಬಲ್ ಟೀಮ್ ಒಂದು ರೆಡಿ ಆಗಿತ್ತು. ಆ ರೆಡಿಯಾಗಿರುವ ಟೀಮನ್ನು ಮತ್ತೆ ಹೊರಗಿಟ್ಟು ಈ ಒಳಗಡೆ ಇರೋರನ್ನು ಕೂಡ ಹೊರಗಡೆ ಇಟ್ಟು ಇವ್ರು ಬೇರೆ ಬೇರೆಯವ್ರನ್ನ ಪೂಜಾರ ಅಂಥವ್ರನ್ನ ತಂದು ಅಭ್ಯರ್ಥಿಗಳಾಗಿ ನಿಲ್ಲಿಸ್ತೀವಿ ಅನ್ನುವಂಥದ್ದೇನಿದೆ, ಒಂಥರ ಬೇರೆ ರೀತಿ ಧೋರಣೆ ತಳೆದ್ರ ಯಡಿಯೂರಪ್ಪನವರು. ಅಂದರೆ ಹೈಕಮಾಂಡ್ ಮಾತ್ರ, ಬಿಜೆಪಿ ಹೈಕಮಾಂಡ್ ಮಾತ್ರ ಉಸ್ತುವಾರಿಯನ್ನ ಕಳಿಸೋ ಮೂಲಕ ಶಮನಕ್ಕೆ ಪ್ರಯತ್ನ ಪಟ್ಟಿರಲ್ಲ. ಅದೊಂದು ಶ್ಲಾಘನೀಯ. ಬಿಟ್ಟಿಲ್ಲ. ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಕಾದು ನೋಡುವ ತಂತ್ರ ಇತ್ತು. ಇದ್ರಲ್ಲಿ ಹಂಗೆ ಮಾಡ್ಲಿಲ್ಲ. ಯಾಕಂದ್ರೆ ಖುದ್ದು ಯಡಿಯೂರಪ್ಪ ಕಟ್ಟಿ ಬೆಳೆಸಿದ
ಪಕ್ಷದ ನೇತಾರ ಇವತ್ತು ಆ ಮುಳುವಾಗುವ ಪರಿಸ್ಥಿತಿಯಲ್ಲಿ ಮಾತಾಡಿರುವಂಥದ್ದೇನಿತ್ತು ಹೌದು. ಅದನ್ನು ಗಂಭೀರವಾಗಿ ಪರಿಗಣಿಸಿ ರಾಧಾ ಮೋಹನ್ ದಾಸ್ ಬಂದಿರೋದು ಆ ಪಕ್ಷದ ವಿಚಾರದಲ್ಲಿ ಶ್ಲಾಘನೀಯ. ಆದರೆ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಹೌದು. ವಿಜೇಂದ್ರ ಬಂದು ಮಾತಾಡಿದ್ರು ಕೂಡ ಅವರು ತಣ್ಣಗಾಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ MP ರೇಣುಕಾಚಾರ್ಯ ಆ ಬಣಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹೋದಂಗಿತ್ತು ಇವರ ಪ್ರಕಾರ, ಅವರ ಮಾತಿನ ಪ್ರಕಾರ. ಅಂದ್ರೆ ನೀವು ಸುಮ್ಮನೆ ಇದ್ದು ಬಿಡಿ, ಏನೋ ಮಾಡ್ತಾರೆ ಅಂತ ಅವ್ರು ಕಾದು ಏನು ಪ್ರಯತ್ನ ಮಾಡೋ ಲೆವೆಲಿಗೆ ಅವ್ರಿಲ್ಲ. ಈಗಾಗಲೇ ಅವರು ಬೇರೆ ಬೇರೆ ಕಡೆ ಬಾಗಿಲು ಬಡಿದ್ಬಿಟ್ಟು ಬಂದವರೇನೆ. ಪಕ್ಷೇತರವಾಗಾದರೂ ನಿಂತು ಸಮಯ ಸಂದರ್ಭ ನೋಡಿಕೊಂಡು ನಾವು ನಮ್ಮ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಹಠಕ್ಕೆ ಬಿದ್ದಂಗಿದ್ದಾರೆ ಅವರು. ಯಡಿಯೂರಪ್ಪನವರು ಈ ಮಟ್ಟಕ್ಕೆ ಆ ತಂಡವನ್ನು ತಗೊಂಡು ಹೋಗಬಾರ್ದಾಗಿತ್ತು. ಕರೆದು ಕೂರಿಸಿ ಮಾತಾಡಿದರೆ ಬಗೆಹರಿಯುವಂಥದ್ದನ್ನು ಮತ್ತೆ ರಾಜಾರೋಷವಾಗಿ ಎಲ್ಲೋ ಸಭೆ ಸಂದರ್ಭದಲ್ಲಿ ಯಾರೋ ತನ್ನ ಆಪ್ತ ವ್ಯಕ್ತಿಯನ್ನು ಮುಖಸ್ತುತಿ ಮಾಡೋಕ್ಕೆ ಹೋಗಿ ಅವ್ರ ಎದುರುಗಡೆ ಹೊಗಳಿಕೆ ಅಥವಾ ಇನ್ನೊಂದು ಏನೋ ಬೇಷ ಅನ್ಸ್ಕೊಳಕ್ಕೆ ಹೋಗಿ ಆ ಭಾಗದ ಜನರನ್ನು ಎಲ್ಲೋ ಒಂದು ಕಡೆ ಸ್ಥಳೀಯ ಮಟ್ಟದ ಇವ್ರು 3 ಜನನ್ನ ಎಲ್ಲರೂ ಮತ್ತೆ ಎದುರು ಹಾಕೊಂಡ್ರ ಗೊಂದಲದ ಗುಡಿಗೆ ಇವರೇ ಕಲ್ಲು ಹೊಡೆದಂಗೆ ಆಯ್ತು. ಈಗೆಲ್ಲ ಬಂದು ನಿಂತಿದ್ದಾವೆ ಮತ್ತೆ. ಸಿದ್ದೇಶ್ವರ ಅಂತೂ ತಣ್ಣಗಾಗೋ ನಿಟ್ಟಲ್ಲಿ ಕಾಣಿಸ್ತಾನೆ ಇಲ್ಲ. ಇದಕ್ಕೆಲ್ಲ ಅದನ್ನು ನೋಡ್ತಾ ಯತ್ನಾಳ್ ಅವ್ರು ಏನು ಮಾಡ್ತಾ ಇರ್ಬೋದು ಮನೇಲಿ ಕೂತು. ಇದಕ್ಕೆಲ್ಲ ಒಂದು ತಂತ್ರಗಾರಿಕೆ. ನಾನು ಹೇಳ್ದಂಗೆನೆ ಅಪ್ಪ ಮಕ್ಕಳಿಗೆ ಏನೋ ನಡೀತಾ ಇದೆ ಅನ್ನುವಂಥದ್ದನ್ನು ಮನೇಲಿ ಕೂತೆ ವೀಕ್ಷಣೆ ಮಾಡ್ತಾ ಇರ್ಬೋದು. ಈ ದಾವಣಗೆರೆಯ ಬೆಳವಣಿಗೆ ಮುಂಬರುವಂತ ಬೈ ಎಲೆಕ್ಷನ್ಗೂ ಕೂಡ ಹೊಡ್ತಾ ಬೀಳುತ್ತೆ ಅನ್ನೋದ್ರಲ್ಲಿ ಯಾವ ಡೌಟ್ ಇಲ್ಲ. 100% ಬೀಳುತ್ತೆ. 100% ಬೀಳುತ್ತೆ. ಇವರು ಒಳಜಗಳಗಳನ್ನು ನೋಡ್ತಾ ಇದ್ರೆ ಜನ ಮತ್ತೆ ಮತದಾನದ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಗಮನ ಇಟ್ಕೋಬೇಕು. ಅಲ್ಲೂ ಏನು ಈ ದಾವಣಗೆರೆ ಎಲೆಕ್ಷನ್ ಕೂಡ ಅಂಥದ್ದೇನಿಲ್ಲ. ಅಲ್ಲೂ ಕಾಂಗ್ರೆಸ್ ಅಲ್ಲೂ ಎಲ್ಲವೂ ಟಿಕೆಟ್ ಕಿತ್ತಾಟಗಳು, ಕುಟುಂಬ ಕಿತ್ತಾಟ ಎಲ್ಲ ನಡೀತಾ ಇರೋದ್ರಿಂದ ಅಲ್ಲೂ ಕೂಡ ಗೊಂದಲಗೂಡಾಗಿರೋದ್ರಿಂದ ಮತದಾರ ಯಾರ ಕಡೆ, ಮತ್ತು ಇಲ್ಲಿ ಕಾಂಗ್ರೆಸ್ಸಲ್ಲೂ ಮತ್ತು BJPಯಲ್ಲೂ ಕೂಡ ಎರಡೂ ಕಡೆ ಗೊಂದಲ ಇರೋದ್ರಿಂದ ಎರಡೂ ಕಡೆನೂ ಪಕ್ಷೇತರ ಅಭ್ಯರ್ಥಿಗಳೇ ಬಂದು ಬಂಡಾಯ ಅಭ್ಯರ್ಥಿಗಳೇನು ಬರ್ತಾರೆ ಅವರಿಗೆ ಹೆಚ್ಚಾಗಿ ಮಾನ್ಯತೆ ಸಿಗೋ. ಯಾಕಂದ್ರೆ ಪ್ರಬಲರೇ ಇಲ್ಲಿ ಪಕ್ಷೇತರ ಅಂದ್ರೆ ಬಂಡಾಯ ಎದ್ದು ಬಂದು ಪಕ್ಷೇತರವಾಗಿ ನಿಲ್ಲುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಶಾಮನೂರು ವಿಚಾರದಲ್ಲೂ ಹಂಗೆ ಆಗ್ಬಹುದು. ಆ ಕುಟುಂಬದಲ್ಲೂ ಯಾರೋ ಒಬ್ಬರು ಬಂಡೆದ್ದು ಬಂದೇ ಬರ್ತಾರೆ. ತಮ್ಮನಿಗೆ ಕೊಟ್ಟರೆ ಮಗ ಎದ್ದು ಬರ್ತಾನೆ, ಮಗ ಅಂದ್ರೆ ಅಪ್ಪ ಬರ್ತಾರೆ, ಅಪ್ಪನ ರೂಪದಲ್ಲಿ ಮಗ ಬಂದು ನಿಂತ್ಕೋಬಹುದು. ಕುಟುಂಬದಲ್ಲೇ ಒಂದು ಒಡಕು ಬರೋ ಸಾಧ್ಯತೆ ಇದೆ. ಈ ಕಡೆ ಈ ತಂಡ ಮತ್ತೆ B ತಂಡ, ಈ ಎರಡು ತಂಡಗಳ ಮಧ್ಯೆ ಯಾರೋ ಒಬ್ರು ಬಂದು ಪ್ರಬಲರೇ ಬಂದು ಬಂಡಾಯವಾಗಿ ನಿಂತ್ಕೊಂಡು ಪಕ್ಷೇತರವಾಗಿ ಬರ್ತಾರೆ. ಸೊ ಪ್ರಬಲ ಅಭ್ಯರ್ಥಿಗಳೇ, ಪಕ್ಷೇತರ ಅಭ್ಯರ್ಥಿಗಳೇ ಪ್ರಬಲರ ಅಂತ ಈಗ ಈ ಬೈ ಎಲೆಕ್ಷನ್ ನೋಡಕ್ ಹೋದ್ರೆ. ಒಟ್ನಲ್ಲಿ ರಣರಂಗ ಆಗೋದಂತೂ ಖಂಡಿತವಾಗಿದೆ.